ಹಿಂದೂ ಸಮಾಜೋತ್ಸವದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಭಾಗವಹಿಸಬೇಡಿ ಅಂತ ಕಿರುಕುಳ ಕೊಡ್ತಿದ್ದಾರಾ ಏನು ಕೊಡ್ತಿದ್ದಾರೆ ಅದರಲ್ಲಿ ಅನುಮಾನನೇ ಇಲ್ಲ. ನೋಟಿಸ್ಗಳು ಹೋಗ್ತಾ ಇದೆ. ಇದು ಡಿಕ್ಟೇಟರ್ ಸರ್ಕಾರ ಆಗ್ತಾ ಇದೆ. ಮತ್ತು ಕೋರ್ಟ್ಗಳು ಇದಕ್ಕೆ ಸರಿಯಾದಂಥ ರೀತಿ ಮಧ್ಯಪ್ರವೇಶ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಥವಾ ಭಾಗವಹಿಸಬಾರದು ನನ್ನ ನಿರ್ಧಾರ ಮಾಡುವ ಹಕ್ಕನ್ನು ಸರ್ಕಾರ ಯಾಕೆ ಪಡ್ಕೋತಾ ಇದೆ? ಯಾಕೆ ಇದನ್ನು ಅಲೋ ಮಾಡ್ತಾ ಇದ್ದಾರೆ ನ್ಯಾಯಾಲಯಗಳಲ್ಲಿ? ಏನಕ್ಕೆ ಪಡ್ಕೋತಾ ಇದೆ ಸರ್ಕಾರ? ಹೂ ಆರ್ ದೇ ಟು ಡಿಸೈಡ್ ವೇರ್ ಐ ವಿಲ್ ಗೋ ಆ್ಯಂಡ್ ವೇರ್ ಐ ವಿಲ್ ಪಾರ್ಟಿಸಿಪೇಟ್? ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಗೋಯಿಂಗ್ ಆನ್? ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರ ರಾಹುಲ್ ಗಾಂಧಿ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ತೀರಾ ಆರ್ಟಿಕಲ್ನಲ್ಲಿ? ಸಂವಿಧಾನದ ವಿಚಾರದಲ್ಲಿ ಸಂವಿಧಾನ ಅಂತ ಕೇಳ್ಕೊಂಡು ಹಿಂಗೆ ಅಲ್ಲಾಡಿಸ್ತೀರಾ ಕೈಯಲ್ಲಿ ನೀವುಗಳು? ಹೂ ಈಸ್ ಟೇಕಿಂಗ್ ದೀಸ್ ಡಿಸಿಷನ್ಸ್? ಒಂದು ವೇಳೆ ಆತ ಹೋಗಿ ಅಲ್ಲಿ ಮಾಡಬಾರದ ಕೆಲಸವನ್ನು ಮಾಡಿದ್ರೆ ಕಾನೂನಲ್ಲಿ ನಿಮಗೆ ಜಾಗ ಇದೆ, ಕಾನೂನಲ್ಲಿ ಜಾಗ ಇದೆ ನಿಮಗೆ ತಗೊಳಕ್ಕೆ ಅವ್ರ ಮೇಲೆ ಕ್ರಮನ. ಮೊದಲೇ ಡಿಸಿಷನ್ ಅದನ್ನ ಮೊದಲೇ ಹೆಂಗೆ ತೀರ್ಮಾನ ಮಾಡ್ತೀರಿ ನೀವು? ಅವ್ರ ಮೇಲೆ ಕೇಸ್ ಅಷ್ಟಿದೆ ಇಷ್ಟಿದೆ ನೋ, ಪ್ರಚೋದನಕಾರಿ ಭಾಷಣ. ದಿಸ್ ಇಸ್ ಅನ್ಫೇರ್. ದಿಸ್ ಇಸ್ ಅಗೇನ್ಸ್ಟ್ ದ ಲಾ. ಕೋರ್ಟ್ಸ್ ಶುಡ್ ನಾಟ್ ಅಲೋ ದಿಸ್. ಸರ್ಕಾರಗಳು ಸರ್ವಾಧಿಕಾರಿಗಳು. ಸಿದ್ದರಾಮಯ್ಯ ಇಸ್ ಎ ಸರ್ವಾಧಿಕಾರಿ ಹಂಗಾರೆ. ಎಚ್ ಕೆ ಪಾಟೀಲ್ ಇಸ್ ಎ ಸರ್ವಾಧಿಕಾರಿ ಹಂಗಾರೆ. ನಾಳೆ ನಿಮ್ಮ ಸರ್ಕಾರ ಇಲ್ದಿದ್ದಾಗ ನಿಮಗೂ ಇದೇ ಗತಿ ಕಾಣಿಸ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ಅನ್ಫೇರ್. ಇದು ಒಂದು ವೇಳೆ ಆ ವ್ಯಕ್ತಿ ಆ ರೀತಿ ಮಾಡಿದ್ರೆ ಆತನ ಮೇಲೆ ಕ್ರಮ ತಗೊಳ್ಳಿ. ಇಲ್ಲದಿದ್ದರೆ ರಾಜ್ಯಪಾಲರು ಸೈನೆ ಹಾಕ್ತಾ ಇರೋ ಬಿಲ್ ಹೆಸರಿನಲ್ಲಿ ಯಾರದು? ಹೂ ಇಸ್ ದಟ್ ಇಡಿಯಟ್ಸ್ ಹೂ ಆರ್ ಗಿವಿಂಗ್ ನೋಟಿಸ್? ಆರ್ ದೇ ನಾಟ್ ಇಡಿಯಟ್ಸ್? ಅವರು ಮೂರ್ಖರ ಅಲ್ವಾ? ಅಂಡರ್ ವಾಟ್ ಪವರ್ ಇದರಲ್ಲಿ ದೇ ಆರ್ ಡ್ರಾಯಿಂಗ್ ದಿ ಪವರ್? ದೇ ಶುಡ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಬೈ ನಾವು. ನನ್ನ ಪ್ರಕಾರದಲ್ಲಿ ಸೀದಾ SP-DC ಮೇಲೆ ಹಾಕ್ಬಿಟ್ಬಿಟ್ಟು SP-DC ಸಸ್ಪೆಂಡ್ ಮಾಡ್ರಿ ಹಂಗಾರೆ ಇಬ್ಬರನ್ನೂ ಮನೆಗೆ ಕಳಿಸಿ. ವಾಟ್ ನಾನ್ಸೆನ್ಸ್ ಪವರ್ ದೇ? ಅವ್ರು ಎಲ್ಲಿಂದ ತಗೊಂಡ್ರು ಆ ಪವರ್? ಸೈನ್ ಆಗಿದೆಯಾ ಇಲ್ವಾ ಅನ್ನೋ ಬಿಲ್ಗೆ ಮೊದಲೇ ಆತ್ರ ತೋರಿಸ್ತಾ ಇದ್ದಾರೆ ಅಂತ. ಅವ್ರು ಹಿಂದೂ ವಿರೋಧಿ ಅಲ್ವಾ? ಹಿ ಈಸ್ ಎ ಹಿಂದೂ ವಿರೋಧಿ ಹಂಗಾರೆ. ವೆರಿ ಅನ್ಫೇರ್. ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ದೊಡ್ಡ ಪ್ರೊಟೆಕ್ಷನಿಸ್ಟ್ ಥರ ಭಾಷಣ ಬಿಕ್ಕೊಂಡು ಕಾನ್ಸ್ಟಿಟ್ಯೂಷನನ್ನು ದೇಶದಲ್ಲೆಲ್ಲ ಹಿಂಗೆ ಅಲ್ಲಾಡಿಸ್ಬಿಟ್ಟು ಬಂದುಬಿಟ್ಟು ಈಗ ಇಲ್ಲಿ ಈ ರೀತಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಫಂಕ್ಷನ್ಸನ್ನು ಅಟ್ಯಾಕ್ ಮಾಡ್ತಿರೋದು. ಇಟ್ಸ್ ವೆರಿ ಅನ್ಫೇರ್. ಇದೇ ಕೆಲಸನ ಬೇರೆ ರಾಜ್ಯಗಳಲ್ಲಿ BJP ಇರೋ ಕಡೆ ಮಾಡಿಸಿದ್ರೆ ಏನಾಗುತ್ತೆ? ಮಾಡಬಾರ್ದು ಅಲ್ಲೂವೇ. ಎಲ್ರಿಗೂ ಒಂದೇ ಕಡೆ. ವೆರಿ ಅನ್ಫೇರ್ ಇದು. ಎಸ್. ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ನಿನ್ನೆ ಶುರುವಾದ ಗದ್ದಲ ಇವತ್ತು ಕೂಡ ಮುಂದುವರಿತು. ಇಂದಿನ ಕಲಾಪ ಆರಂಭ ಆಗ್ತಿದ್ದಾಗೆ ಸದನದ ಬಾವಿಗೆ ಇಳಿದಂತಹ BJP JDS ಸದಸ್ಯರು ಧರಣಿ ಮುಂದುವರಿಸಲು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯನ ವಿರೋಧ ಮಾಡಿದರು. ಮೊದಲು ನೀವು ಹೇಳಿ, ನಿಂದನೆನ ವಂದನೆನ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅವರ ಪಟ್ಟಾಗಿತ್ತು. ಇನ್ನು ಸಭಾಪತಿಗಳು ಸದನ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ರೂಲಿಂಗ್ ಬುಕ್ ಅನ್ನ ಹರಿದಿದ್ದು ಕೂಡ ಅಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತಾನೋ ಏನೋ ಗಲಾಟೆ ಆಯ್ತಂತೆ. ಅವರು ವಿಷಾದ ಆ ವ್ಯಕ್ತಪಡಿಸಿದರು. ರೂಲ್ ಬುಕ್ನ ಒಬ್ಬ ಅಪೋಸಿಷನ್ ಲೀಡರ್ ಹರಿದಾಕಿದ್ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಸದನದ ಘನತೆ ಮತ್ತು ಗೌರವದ ಪ್ರಶ್ನೆ ಬಂದಾಗ ಅದು ಸರಿ ಅಲ್ಲ. ಎಸ್. ಆದರೆ ಹರಿದಾಕಿದ್ದು ಮಹಾಪರಾಧ ಅಂತ ಹೇಳೋಕ್ಕಾಗಲ್ಲ ನೀವು. ಯಾಕೆ ಸರ್? ಎಲ್ಲಿದೆ ಬಜೆಟನ್ನು ಹರಿದಾಕ್ಬೋದು ಅಂತ ಎಲ್ಲರೂ ಇದೆಯಾ? ಯಾವ್ದಾದ್ರು ಬಿಲ್ಲನ್ನು ಪ್ರೆಸೆಂಟ್ ಮಾಡಿದಾಗ ಅದನ್ನು ಹರಿದಾಕ್ಬೋದು ಸದನದೊಳಗಡೆ ಅಂತ ಇದೆಯಾ? ಒಮ್ಮೆ ಸದನದ ಒಳಕ್ಕೆ ಒಂದು ದಾಖಲೆಯನ್ನು ಅಥವಾ ಸದನದ ಭಾಗವಾಗಿ ಇರುವ ದಾಖಲೆ ಇದ್ದರೆ ಅದು ಸ್ಯಾಕ್ರೋಸ್ಯಾಂಟ್ ಪವಿತ್ರ ಅಂತಲ್ಲವೇ? ಹಾಗಾದ್ರೆ ಅದನ್ನು ಹರಿಬೋದು, ಇದು ಹರಿಬಾರ್ದು ಅಂತಿದೆಯಾ? ಹಾಗಿಲ್ವಲ್ಲ. ಎಲ್ಲಿದೆ? ಕಮಾನ್ ಲಾ ಮಿನಿಸ್ಟರ್ ಸರ್, ವೇರ್? ಇಷ್ಟೆಲ್ಲ ಮಾತಾಡೋರು ಸದನದ ನಿಯಮ ಪ್ರಕಾರವಾಗಿ ನಡ್ಕೋತಾರೆ. ನನ್ನ ಪ್ರಕಾರ ಸದನದ ಒಳಕ್ಕೆ ಬರುವ ಎಲ್ಲ ಕಾಗದ ಪತ್ರಗಳು ಪವಿತ್ರವಾದದ್ದೇ. ಅದನ್ನು ಹರಿಬಾರ್ದು. ನೀವು ಹರಿಯಲ್ವಾ? ಬರೀ ರೂಲ್ ಬುಕ್ ಮಾತ್ರ ಹರಿಬಾರ್ದು. ಯಾಕೆ? ವೈ ಯಾಕೆ ಹರಿಬಾರ್ದು? ಅದನ್ನ ಇವ್ರು ಹರಿದ್ರು ಅನ್ನೋ ಕಾರಣಕ್ಕೆ. ಸರಿನಾ? ಅಂದರೆ ಅಲ್ಲ ಅಂತ ಹೇಳ್ತೀನಿ. ಘನತೆಗೆ ಗೌರವವನ್ನು ತರಲ್ಲ, ಘನತೆ ಗೌರವವನ್ನು ತರಲ್ಲ ಆ ಹುದ್ದೆಗೆ. ಅದೇ ಪ್ರಕಾರವಾಗಿ ಸದನದಲ್ಲೂ ನಡ್ಕೋತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.